ಜ್ಯೋತಿಯ ದರ್ಶನವಾಗ್ತಾ ಇದೆ. ನೀವೀಗ ನೋಡ್ತಾ ಇದ್ದೀರಿ. 3 ಬಾರಿ ಜ್ಯೋತಿಯ ದರ್ಶನ ಆಗತ್ತೆ. ನೋಡಿದ್ರಿ, ಗಮನಿಸಿದ್ರಿ. ಜ್ಯೋತಿಯ ದರ್ಶನ ಆದಂಥ ದೃಶ್ಯವನ್ನ ಭಕ್ತಾದಿಗಳು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಘೋಷಣೆ ಕೂಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಜ್ಯೋತಿಯ ದರ್ಶನ ಆಗ್ತಿದೆ, ನೋಡ್ತಾ ಇದ್ದೀರಿ. We soon see the presiding priest coming out to distribute prasad. Swami Sharanamayappa. That is the chief priest, Sri P.N. Mahesh. By his side is the presiding Tantri, who is Kantar Mahesh Mohanji from the Thalaman Madam family. The Thalaman Madam family are the family of priests who are ordained to conduct prayers at the Shabrimala. Received at the top of the Padinatam Padi, showered with flower petals. The devotees, having witnessed the celestial star, the Magara Jyoti from Ponnambalamedu, will now make their way up the 18 steps which will be opened to the devotees in a few minutes, and the devotees will then return with Swami Sharanam on their lips, their mind, heart and soul purified, having understood Tattvamasi, the oneness with the Lord Swami Ayyappa, with moist eyes, having been blessed with the Divya Darshan, with the promise to return for Magara Vilakku next year. We at Doordarshan Kendra and all those of you who witness ಎರಡು ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಒಂದು ಮಕರ ಜ್ಯೋತಿಯ ದರ್ಶನ ಆಗಿರುವಂಥ ದೃಶ್ಯವನ್ನ ನೀವು ನೋಡಿದ್ರಿ. ಈ ವರ್ಷದ ಮಕರ ಸಂಕ್ರಾಂತಿಯ ಮಕರ ಜ್ಯೋತಿಯ ಮಕರ ಜ್ಯೋತಿಯ ದರ್ಶನ, ಇದಕ್ಕಾಗಿಯೇ ಭಕ್ತಾದಿಗಳು ಕಾಯ್ತಾ ಇದ್ದಿದ್ದು. ಇದೇ ನೀವು ಗಮನಿಸ್ತಾ ಇದ್ದೀರಿ. ಪೊನ್ನಂಬಲಮೇಡು ಬೆಟ್ಟದಿಂದ ಜ್ಯೋತಿಯ ದರ್ಶನ ಆಗ್ತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇರೋದು. ಇದಾದ ಬಳಿಕ ಇನ್ನು ಭಕ್ತಾದಿಗಳು ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತಾರೆ. ಆ ನಂತರ ತಮ್ಮ ತಮ್ಮ ಊರಿಗೆ ಮರಳುತ್ತಾರೆ. ಬರೋ ದಾರಿಯುದ್ದಕ್ಕೂ ಸಿಗುವಂಥ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಭಕ್ತಾದಿಗಳ ಸಂಪ್ರದಾಯ. ಕೇರಳ ಸೇರಿ ಇಡೀ ಅವರು ಬರೋ ದಾರಿಯುದ್ದಕ್ಕೂ ಕೂಡ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿ ವಾಪಸ್ಸು ತಮ್ಮ ಮನೆಯನ್ನು ಸೇರ್ತಾರೆ. ನೋಡ್ತಾ ಇದ್ದೀರಿ ಸನ್ನಿಧಾನದ ದೃಶ್ಯವನ್ನು, ಜೊತೆಗೆ ಜ್ಯೋತಿಯ ದರ್ಶನದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮಾಲಾಧಾರಿಗಳು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಘೋಷಣೆ ಕೂಗ್ತಾ ಆ ಮಂಗಳ ಜ್ಯೋತಿಯ ದರ್ಶನವನ್ನು ಪಡೆದರು. ಮಕರ ಜ್ಯೋತಿಯ ದರ್ಶನಕ್ಕಾಗಿ ಕಾಯ್ತಾ ಇದ್ದಂಥ ಲಕ್ಷಾಂತರ ಭಕ್ತಾದಿಗಳು, 4 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಈ ಸಂದರ್ಭದಲ್ಲಿದ್ದರು ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯವನ್ನು. ಎಸ್, ನಾನು ದೀಪಕ್ ಅವರನ್ನು ಮಾತನಾಡಿಸಬೇಕು. ದೀಪಕ್ ಅವರನ್ನು ನೋಡಿದ್ವಿ ನಾವು. ಟಿವಿಯಲ್ಲಿ ನೋಡೋದೇ ಒಂಥರ ದಿವ್ಯ ಅನುಭವ ಅಥವಾ ದಿವ್ಯಾನುಭೂತಿ. ತಾವಲ್ಲೇ ಇದ್ದು ನೋಡಿದಿರಿ ಅಂತ ನಾನು ಭಾವಿಸ್ತೀನಿ. ಯಾವ ರೀತಿ ಇರುತ್ತೆ ಆ ಸಂದರ್ಭ? ಭಕ್ತಾದಿಗಳ ಮನಸ್ಸಲ್ಲಿ ಆ ಪುಳಕ ಯಾವ ರೀತಿ ಇರುತ್ತೆ? ನಿಮಗೆ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಫಸ್ಟು, ಸೆಕೆಂಡು, ನಾವು ಎಷ್ಟು
ಎಷ್ಟು ಮಗ್ನರಾಗ್ಬಿಟ್ಟಿರ್ತೀವಿ ಅಂದರೆ ದೇವರೇ ಕಾಣಿಸ್ತಿದ್ದಾರೆ ನಾವು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಂತ. ನೀವು ಒರಿಜಿನಲ್ ಅಂದರೆ ಅದರ ಅನುಭವ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ನಾವು ಬೆಟ್ಟ ಹತ್ಕೊಂಡು ನಮ್ಮ ಸ್ವಾಮಿ ಅಪ್ಪನ ನಾವು ಬರೀ ಅವ್ರದ್ದೇ ಶ್ಲೋಕ ಇರುತ್ತೆ ಬಾಯಲ್ಲಿ, ಸ್ವಾಮಿಯೇ ಶರಣಮಯ್ಯಪ್ಪ, ಅದು ಇಲ್ಲ ಅಯ್ಯಪ್ಪು ಸ್ವಾಮಿ, ಬರೀ ಇದೇ ಇಟ್ಕೊಂಡು ನಾವು ಅಲ್ಲಿವರೆಗೂ ಹೋಗಿರ್ತೀವಿ ಹೊರತು ನಾವು ಮುಂಚೆ ಈಗಿನ ಥರದ್ದು ಅಕ್ಕಪಕ್ಕ ಮಾತಾಡ್ತಾನೆ ಇರಲಿಲ್ಲ. ಅಲ್ಲಿ ಹೋಗಿ ನಾವು ಕಾಯ್ದು ಒಂದು ಸತಿಯ ಅದು ತಲೆ ಮೇಲೆ ಇರುಮುಡಿ ಇದ್ದು ನಾವು ಜ್ಯೋತಿ ನೋಡ್ಬಿಟ್ರೆ ನಾವು ಏನು ಅಂದರೆ ಈ ಜನ್ಮಕ್ಕೆ ಸಾಕು ಅನ್ನೋ ಥರ. ಗುರುಗಳು 40 ಬಾರಿ ಹೋಗಿದ್ದಾರೆ ಅಂದರೆ ಅವರ ಆಶೀರ್ವಾದ ಪಡೆದ್ರೆ ದೇವರ ಆಶೀರ್ವಾದ ಪಡೆದಂಗೆ. ಯಾಕಂದರೆ ಅವರೆಲ್ಲ ಭಾಳ ಭಕ್ತಿಯಿಂದ ಮಾಡಿರ್ತಾರೆ. ನಮಗೂ ಅಷ್ಟೇ ಶ್ರದ್ಧೆ ಭಕ್ತಿ, ಅಷ್ಟೇ ವಿನಮ್ರತೆ, ಆ ಊಟ ತಿಂಡಿಯಿಂದ ಕಟ್ಟುನಿಟ್ಟಿಂದ ಮಾಡ್ಕೊಂಡ್ಬಂದಿದ್ದೀವಿ. ಯಾವಾಗ ನಮ್ಗೆ ಆಗಲ್ಲ ಅಂತ ಆಗುತ್ತೆ ನಾವು ದೂರದಿಂದ ನಾವು ನಮಸ್ಕಾರ ಹಾಕೊಬೇಕು. ಅದನ್ನು ಆಗಲ್ಲ ಅಂತ ಗೊತ್ತಿದ್ರೂ ನೀವು ಹಾಕ್ಕೊಂಡು ಅದಕ್ಕೆ ಮಾಡೋದಿಲ್ಲ, ಅದೊಂದು ದೊಡ್ಡ ಅವಮಾನ. ಈಗ ದೀಪಕ್ ಅವರು ತಾವು ಅಯ್ಯಪ್ಪನ ಪರಮ ಭಕ್ತಾದಿಗಳು, ನನಗೆ ಒಂದು ಕುತೂಹಲ ಇರೋದು, ಈ ಜ್ಯೋತಿಗೆ ಸಂಬಂಧಿಸಿದಂತೆ ನಾನಾ ಅಭಿಪ್ರಾಯಗಳಿದ್ದಾವೆ. ಅದು ತಮ್ಮ ಭಕ್ತಿಯನ್ನು ಡಿಸ್ಟರ್ಬ್ ಮಾಡಿತ್ತಾ ಯಾವತ್ತಾದ್ರೂ? 2011ರ ನಂತರ ಒಂದಿಷ್ಟು ಬೆಳವಣಿಗೆಗಳು ತಮ್ಮ ಭಕ್ತಿಯನ್ನು ಯಾವತ್ತಾದ್ರೂ ಡಿಸ್ಟರ್ಬ್ ಮಾಡಿತ್ತಾ? ಇನ್ನು ಕೆರಳಿಸಿತ್ತು ನಮಗೆ, ಇನ್ನು ಭಾಳ ಭಾಳ ಕೆರಳಿಸಿತ್ತು. ಯಾಕಂದರೆ ಫಸ್ಟ್ ಆಫ್ ಆಲು ಆ ಸರ್ಕಾರ ಅಂದರೆ ಅದಕ್ಕೊಂದು ಇದಿದೆ, ಲಿಂಕ್ ಇದೆ, ಹೇಳ್ಬಿಡ್ತೀನಿ. ಕೇರಳ ಒಂದು ಅತಿ ಫೇಮಸ್ ಆಗಿದ್ದೇ ಒಬ್ಬರು ಶಬರಿಮಲೆ ಭಕ್ತರಿಂದ. ನೀವು ಬರೀ ಕೇರಳದವ್ರು ಬರಲ್ಲ, ಕರ್ನಾಟಕದವರಿಂದ ಹಿಡಿದು ಇಲ್ಲಿ ಆಲ್ ಓವರ್ ಇಂಡಿಯಾ ಭಕ್ತರು ಬರ್ತಾರೆ ಅಲ್ಲಿಗೆ. ಮತ್ತು ಇವಾಗ ತಿಂಗಳ ಒಂದು 2 ದಿವಸ 3 ದಿವಸ ತೆಗೆದಿರ್ತಾರೆ. ನೀವೇನಿದು 4 ಲಕ್ಷ ಜನ ಅಂತ ನೀವು ಹೇಳ್ತಿದ್ರಲ್ಲ, ಇದು ಐ ಥಿಂಕ್ ಒಂದು 5-6 ವರ್ಷದ ಬೆಳವಣಿಗೆ. ಮುಂಚೆ ಒಂದೇ ದಿವಸಕ್ಕೆ ನಾವು ನೋಡಬೇಕಾದ್ರೆ 10 ಲಕ್ಷ ಜನ ಮೇಲೆ ನಾವು ಇರ್ತಿದ್ವಿ. ಆಮೇಲೆ ನಿಂತ್ಕೊಳ್ಳೋಕ್ಕಾಗದೇ ಇದ್ರೂ ಒಬ್ರಿಗೊಬ್ರು ನಾವು ಏನು ಇವಾಗಿನವ್ರು ಹೆಂಗೆ ಅಂದರೆ ನಾನು ತಿರುಪತಿ ಇದಕ್ಕೆಲ್ಲ ಹೋಗ್ತಿಲ್ಲ, ಸ್ವಲ್ಪ ಮೈ ಟಚ್ ಆಗ್ಬಿಟ್ರೆ ಇವರೇನೋ ಚಿನ್ನದ ಮೈ ಥರ ಆಡ್ತಾರೆ. ನಾವು ಬಟ್ಟೆ ಇಲ್ಲದೆ ಅಷ್ಟು ಸ್ವೆಟ್ಟು ಏನೇ ಇದ್ರೂ ನಮಗೆ ದೇವ್ರ ಭಕ್ತಿ ನಾವು ಇನ್ನೊಬ್ರಿಗೂ ದಾರಿ ಮಾಡಿಕೊಡ್ತೀವಿ. ಸೊ ಅದಕ್ಕೆ ಏನಂದರೆ ನಾವು ಅಷ್ಟು ಭಕ್ತಿ ಅಷ್ಟಿರುತ್ತೆ ನಮಗೆ. ಆ ಬೆಳವಣಿಗೆಗಳು ಡಿಸ್ಟರ್ಬ್ ಮಾಡಲಿಲ್ಲ ನಿಮ್ಮನ್ನು, ಇನ್ನ ಕೆರಳಿಸ್ತು ನಮಗೆ. ಎಸ್ ದೀಪಕ್ ಅವರೇ, ಥ್ಯಾಂಕ್ ಯು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ನಾನು ಗಾಂವ್ಕರ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಸರ್ ಧನ್ಯವಾದ, ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು, ಡಿಸ್ಕಷನಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.